ಕೆಲವು ಮಂದಿ ಸಮಾಜದಿಂದ ಅವರವರಿಗೆ ಆಗಿರುವಂಥ ಒಂದು ಸಹಾಯ ಮಾಡಿದ್ದಾರೆ. ನಮ್ಮ ಇಡೀ ಹುಬ್ಬಳ್ಳಿಗೆ ಅಯ್ಯಪ್ಪನೇ ಪರಿಚಯ ಮಾಡಿರುವಂಥ ಪೂಜ್ಯ ಆನಂದ ಸ್ವಾಮಿ ಅವರು ಒಂದು ಅವರ ಕುಟುಂಬಕ್ಕೆ ಸಹಾಯ ಆಗಬೇಕಂತ ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡಿದಾಗ ಫಸ್ಟು ನಮ್ಮ ರಾಜೇಂದ್ರ ಶೆಟ್ಟಿ ಅವರು ಅಲ್ಲಿ ಅವರು 1 ಲಕ್ಷ ತೆರಿಗೆ ಕೊಟ್ಟಿದ್ದರು. ಅಲ್ಲಿಂದ ಪ್ರತಿಯೊಂದು ಭಕ್ತ ಅದು 1 ರೂಪಾಯಿ ಕೊಡಲಿ, 100 ರೂಪಾಯಿ ಕೊಡಲಿ, 1 ಲಕ್ಷ ಕೊಡಲಿ, 50 ಲಕ್ಷ ಕೊಡಲಿ, ಅದು ಅವ್ರ ಮನಸ್ಸಿಂದ ಏನು ಅವ್ರ ಕುಟುಂಬಕ್ಕೆ ಸಹಾಯ ಆಗಲಿ ಅಂತ ಏನು ಇವತ್ತು ಅವರು ದೇಣಿಗೆ ನೀಡಿದ್ದಾರೆ. ಅವರೆಲ್ಲರಿಗೂ ಆ ಅಯ್ಯಪ್ಪ ಸ್ವಾಮಿ ಮತ್ತು ಆನಂದ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿ ಪ್ರಸಾದಿಸಿ ಅಂತ ನಮ್ಮ ಕಸ್ತೂರಿಯಿಂದ ಅವರೆಲ್ಲರಿಗೂ ನಾವು ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಅದೇ ಥರ ಇವತ್ತು ಏನು ನಾವು ಈ ಕಸ್ತೂರಿಯಿಂದ ಎಲ್ಲ ಭಕ್ತರಿಗೆ ಏನು ಸಹಾಯ ಮಾಡ್ತಾ ಇದ್ದಾರೆ, ಆ ಹಣವನ್ನು ಅವರು ದಯವಿಟ್ಟು ಸದುಪಯೋಗ ಮಾಡಿಕೊಳ್ಳಿ ಅಂತ ನಾವು ಹೇಳ್ತೀವಿ. ಯಾಕಂದರೆ ಅವರು ಇವರು ಕೊಡ್ತಾ ಇದ್ದಾರೆ ಅಂತ ಹಣ ಸೇರಿದೆ ಅಂತ ಅದನ್ನು ದುರ್ಬಳಕೆ ಮಾಡಬಾರ್ದು. ದಯವಿಟ್ಟು ಏನು ಸಹಾಯ ಮಾಡ್ತಾ ಇದ್ದಾರೆ ಅವರು ಅದನ್ನು ಸದುಪಯೋಗ ಮಾಡಿ ಆ ಅಯ್ಯಪ್ಪನ ಒಂದು ಕೃಪೆಗೆ ಪಾತ್ರರಾಗಬೇಕಂತ ನಾನು ಅವರಲ್ಲಿ ಕಲಿಕೆ ಹೇಳ್ತಾ ಇದ್ದೇನೆ. ಅದೇ ಥರ ಇವತ್ತು ಯಜ್ಞಕ್ಕೆ ಕಾರಣಭೂತರಾಗಿರುವಂಥ ಆನಂದ ಸ್ವಾಮಿ ಅವರಿಗೆ, ಅವರ ಕುಟುಂಬದವರಿಗೆ ಆ ಅಯ್ಯಪ್ಪ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿ ನೀಡಿ ಅಂತ ತಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಅವರಿಗೆ ಅಯ್ಯಪ್ಪನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ ಶರಣಯ್ಯಪ್ಪ. ಒಂದು ಶಾಂತಿ ಹೇಳಿ ಹಾಗೆ ಈಗ ಈಗ ವಿನಾಯಕ ಅವರ ತಾಯಿಯಾದಂತಹ ರೇಖಾ ವಿ ಬಾಲಕರನ್ನು ಬರಬೇಕಾಗಿ ಕೇಳ್ಕೊಳ್ತೀವಿ. ವಿನಾಯಕ ಅವರು ತಾಯಿ ವಿನಾಯಕ ಜೀವಂತ ಇದ್ದರೆ ಆಸ್ಪತ್ರೆಯಲ್ಲಿ ಸ್ವಲ್ಪ ತೊಂದರೆಯಲ್ಲಿ ಓದಾಡ್ತಾ ಇದ್ದಾರೆ. ಅಯ್ಯಪ್ಪ ಅವರಿಗೆ ಕೂಡಲೇ ಆರಾಮ ಮಾಡಿ ಚಿಂತೆ ಮಾಡಬೇಡಿ. ನಿಜಲಿಂಗ ತಾಯಿಯಾದ ಕವಿತಾ ಅವರು ಬರಬೇಕಾಗಿ, ತೇಜಸ್ ಸ್ವಾಮಿ ಅವರ ತಂದೆಯನ್ನು ಅವರು ಬರಬೇಕಾಗಿ, ಮತವಾದಿಗೆ ಒಂದು ಸರ್ಕಾರದಿಂದ ಒಂದು ವಿಶೇಷವಾದ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಸ್ವೀಕರಿಸಬೇಕಾಗಿ ಸಂಜು ಸ್ವಾಮಿ ಅವರ ತಂದೆಯಾದ ಪ್ರಕಾಶ್ ಸೌಗತಿ ಅವರು ಬರಬೇಕು. ಬರೀ ಗೆರೆಗೆ ಒಂದು ಬಡ ಬಂದಿದೆ. ಯಾಕಂದರೆ ನಾವು ಇದು ಮಾಡೋದು ಇರಲಿಲ್ಲ. ಪಂಚಾಯತ್ ರಾಜಣ್ಣ ಹೇಳಿದ್ರು, ನಾನು ಕೊಡ್ತೇನೆ 1 ಲಕ್ಷ 5 ವರ್ಷ ಕೊಡಿದ್ದಲ್ಲಿ ಮಾಡಿದ್ದೇವೆ. ಹಾಗೆ ಪ್ರಸಾದ್ ಸರ್ ಕೂಡ ನಾವು ಕೂಡ ಮುಂದೆ ಕೊಟ್ಟಿದ್ದಾರೆ. ಹಾಗೆ ಶಿವಾನಂದ ಬಾರ್ಕಿಯವರು ಕೂಡ ಮೊನ್ನೆ ಎಲ್ಲರಿಗೂ ಕಲೆಕ್ಷನ್ ಮಾಡಿ ಅಲ್ಲಿ ಅಚ್ಚಮ್ಮನ ಹೋಗಿ ಬಂದು ಕೊಟ್ಟಿದ್ದೇವೆ ಎಲ್ಲ. ಎಲ್ಲರೂ ಪ್ರಸಾದ ಈಗ ಪೂಜೆ ಮಂಗಳ ಆಗ್ತದೆ, ಊಟ ಮಾಡಿ ಎಲ್ಲರೂ